ಎಲ್ಲರಿಗೂ ನಮಸ್ಕಾರ. ನಿಮ್ಮ ದೇಹ ಫಿಟ್ ಆಗಿರಲು ಈ ನಿಯಮಗಳನ್ನು ಪಾಲಿಸಿ. ಅವು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರತಿದಿನ ಬೆಳಿಗ್ಗೆ 1 ಗ್ಲಾಸ್ ಬಿಸಿನೀರಿಗೆ ನಿಂಬೆ ರಸವನ್ನು ಹಿಂಡಿ ಸಕ್ಕರೆ ಇಲ್ಲದಂತೆ ಕುಡಿಯಿರಿ. ಅರ್ಧ ಗಂಟೆಯ ನಂತರ ಬೇರೆ ಏನಾದರೂ ಸೇವಿಸಿರಿ. ಅಸಿಡಿಟಿ ಇರುವವರು ಇದನ್ನು ಅನುಸರಿಸಬಾರದು. ನಿಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಹೆಚ್ಚು ಕೊಬ್ಬು ಇದೆಯೋ ಅದನ್ನು ಕರಗಿಸಲು ಮೊದಲು ಗಮನವಹಿಸಿರಿ. ಪ್ರತಿದಿನ ನಿಧಾನವಾಗಿ ಕನಿಷ್ಠ 2 ಕಿಲೋಮೀಟರ್ ದೂರ ನಡೆಯುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮ ನಡೆ, ಭಂಗಿ, ನಗು, ಮಾತು ಆಕರ್ಷಕವಾಗಿರಲಿ. ಮುಖವನ್ನು ಆದಷ್ಟು 2 ಬಾರಿ ಸ್ವಚ್ಛವಾಗಿ ತೊಳೆದುಕೊಳ್ಳಿ. ತತ್ಕ್ಷಣ ತೂಕ ಇಳಿಯುವಂತಹ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಾರದು. ನಿಧಾನವಾಗಿ ಶಾಶ್ವತವಾಗಿ ತೂಕ ಇಳಿದಿರಬೇಕು. ತುಪ್ಪ ಹಾಗೂ ಎಣ್ಣೆಯ ಪದಾರ್ಥಗಳನ್ನು ಅತಿಯಾಗಿ ಸೇವಿಸಬೇಡಿ. ಊಟ ಮಾಡುವಾಗ ಓದುತ್ತಲೋ ಟಿವಿ ನೋಡುತ್ತಲೋ ಇರಬೇಡಿ. ವೇಗವಾಗಿ ನಡೆಯುವುದರಿಂದಲೂ ದೇಹದ ಕೊಬ್ಬು ಕರಗುವುದು. ಹೆಚ್ಚು ತರಕಾರಿ, ಹಣ್ಣು, ಹಣ್ಣಿನ ರಸ ಸೇವಿಸಬೇಕು. ಸಕ್ಕರೆಯ ಬದಲು ಜೇನುತುಪ್ಪವನ್ನು ಉಪಯೋಗಿಸಿದರೆ ಒಳ್ಳೆಯದು. ಆಹಾರವನ್ನು ಆತುರಾತುರವಾಗಿ ತಿನ್ನಬೇಡಿ. ಹಾಗೆಯೇ ತಟ್ಟೆಯ ಮುಂದೆ ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ತಿನ್ನಬೇಡಿ. ದಿನವೂ ಜೇನುತುಪ್ಪ ಸೇವಿಸುವುದರಿಂದ ಮೈಯಲ್ಲಿ ಸುಕ್ಕು ಬರುವುದಿಲ್ಲ ಹಾಗೂ ಮೈಯಲ್ಲಿರುವ ಅನಾವಶ್ಯಕ ಕೊಬ್ಬು ಕರಗಿ ಮೈಮಾಟ ಉತ್ತಮವಾಗುತ್ತದೆ. ದೇಹದ ತೂಕದತ್ತ ಗಮನವಿರಲಿ. ನಮ್ಮ ಉಡುಪನ್ನು ಸದಾ ಸ್ವಚ್ಛವಾಗಿ ಪರ್ಫೆಕ್ಟ್ ಆಗಿ ಇರಿಸಿಕೊಳ್ಳಿ. ಮುಖದ ಮೇಕಪ್ ಅನ್ನು ಕ್ಲೀನರ್ ಬದಲು ಹಾಲಿನ ಕೆನೆ ಕೂಡ ಬಳಸಬಹುದು. ನಂತರ ಮುಖ ತೊಳೆಯಿರಿ. ನಿಮ್ಮ ಉಡುಪು ಸದಾ ಸ್ವಚ್ಛವಾಗಿರಲಿ ಹಾಗೂ ಅತಿಯಾಗಿ ಬಿಗಿಯಾದ ಉಡುಪುಗಳನ್ನು ಧರಿಸಬೇಡಿ. ನಿಮ್ಮ ಎತ್ತರ, ನಿಮ್ಮ ವಯಸ್ಸು ಎರಡಕ್ಕೂ ಸರಿಯಾಗುವಂತೆ ನಿಮ್ಮ ದೇಹದ ತೂಕ ಇರಬೇಕು. ದಿನವೂ 1 ಗಂಟೆ ವ್ಯಾಯಾಮಕ್ಕಾಗಿ ಮೀಸಲಾಗಿ ಇಡಬೇಕು. ಹೊರಗೆ ಹೋಗುವಾಗ ಮಾಯ್ಶ್ಚರೈಸರ್ ತಪ್ಪಿಸಬೇಡಿ. ಹಾಗೆ ಕ್ಲೀನರ್ನಿಂದ ಮೇಕಪ್ ತೆಗೆಯಿರಿ. ನಡೆಯುವಾಗ ಹೆಚ್ಚು ತಲೆ ಬಾಗಿಸುವುದು, ಬೆನ್ನು ಬಾಗಿಸುವುದು, ಹೊಟ್ಟೆ ಮುಂದಕ್ಕೆ ಚಾಚಿ ನಡೆಯುವುದು ಇವುಗಳನ್ನು ತಪ್ಪಿಸಿ. ನೇರವಾದ ನಡೆ, ಎತ್ತಿದ ತಲೆ, ಬಿಗಿಯಾದ ಭುಜ, ಒಳಗೆಳೆದುಕೊಂಡ ಹೊಟ್ಟೆ ಇವು ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ತಲೆಯನ್ನು ಬಾಗಿಸಿ ನಡೆಯುವುದರಿಂದ ಕೆನ್ನೆಗಳಲ್ಲಿ ಮಾಂಸ ಹೆಚ್ಚಾಗಿ ಮುಖ ತನ್ನ ಸೊಬಗನ್ನು ಕಳೆದುಕೊಳ್ಳುತ್ತದೆ. ವಾಕಿಂಗ್, ಏರೋಬಿಕ್ಸ್, ಯೋಗಾಸನ, ಜಾಗಿಂಗ್, ಸೈಕಲ್ ಸವಾರಿ ಯಾವುದಾದರೂ ಒಂದನ್ನು ಅಳವಡಿಸಿಕೊಳ್ಳಬೇಕು. ಮಧ್ಯಾಹ್ನ ವಿಶ್ರಮಿಸುವ ಅಭ್ಯಾಸವಿರುವ ಮಹಿಳೆಯರು ದಿಂಬಿಗೆ ಬದಲು ತಲೆಯ ಕೆಳಗೆ ಕೈ ಮಡಚಿಕೊಂಡು ಪಕ್ಕಕ್ಕೆ ತಿರುಗಿ ವಿಶ್ರಮಿಸಿದರೆ ಸೊಂಟದ ನೋವು, ಬೆನ್ನಿನ ನೋವು ಮಾಯವಾಗುತ್ತದೆ. ಭುಜಗಳನ್ನು ಬಗ್ಗಿಸಿ ನಡೆಯುವುದರಿಂದ ಬೆನ್ನು ಬಾಗುತ್ತದೆ. ಹೊಟ್ಟೆಯನ್ನು ಚಾಚಿ ನಡೆಯುವುದರಿಂದ ಬೊಜ್ಜು ಬೆಳೆಯುತ್ತದೆ. ಇವು ಸೌಂದರ್ಯವನ್ನು ಕುಗ್ಗಿಸುತ್ತದೆ. ಅಲ್ಲದೆ ವಯಸ್ಸಾದ ಕಳೆಯನ್ನು ನೀಡುತ್ತದೆ. ಸ್ವಲ್ಪ ದಿನಗಳು ವ್ಯಾಯಾಮ, ವಾಕಿಂಗ್ ಮಾಡಿ ಬಿಟ್ಟು ಬಿಡಬಾರದು. ಯಾವಾಗಲೂ ಇವುಗಳನ್ನು ಮಾಡುತ್ತಲೇ ಇರಬೇಕು. ವಾರಕ್ಕೆ 2 ಬಾರಿ ಕೂದಲನ್ನು ಸ್ವಚ್ಛ ಮಾಡಿ. ನೀವು ವ್ಯಾಯಾಮ, ಏರೋಬಿಕ್ಸ್ ಮಾಡುವಾಗ ಲೈಟ್ ಮ್ಯೂಸಿಕ್ ಹಾಕಿಕೊಳ್ಳಿ. ಮನಸ್ಸಿಗೆ ಉಲ್ಲಾಸ ನೀಡುವಂತಹ ಸಂಗೀತ ಕೂಡ ದೇಹದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ ಮತ್ತು ರಕ್ತದೊತ್ತಡ ಕೂಡ ನಿಯಂತ್ರಿಸುತ್ತದೆ. ವಾರಕ್ಕೊಮ್ಮೆ ಉಗುರು ಕತ್ತರಿಸಿ ಸ್ವಚ್ಛ ಮಾಡಿ. ಯೋಗಾಸನಗಳಿಂದ ವ್ಯಾಯಾಮ ದೊರಕುವುದಲ್ಲದೆ ಅಂಗಾಂಗಗಳಿಗೆ ಆಮ್ಲಜನಕದ ಪೂರೈಕೆ ಸರಿಯಾಗಿ ಆಗಿ ಶರೀರಕ್ಕೆ ಹೊಸ ಚಾಲನೆ ದೊರೆತಂತಾಗಿ ನವ ಚೈತನ್ಯ, ಮನಸ್ಸಿನ ಉಲ್ಲಾಸ ಅಭಿವೃದ್ಧಿ ಆಗುತ್ತದೆ. ಫೇಸ್ ಮಾಸ್ಕ್ ಬಳಸಿ. ಆಹಾರವನ್ನು ಚೆನ್ನಾಗಿ ಜಗೆದು ತಿನ್ನಿ. ಒಳಗಿನ ಆರೋಗ್ಯವು ಎದ್ದು ಕಾಣುವ ಆರೋಗ್ಯಕರ ಸೌಂದರ್ಯವನ್ನು ದ್ವಿಗುಣಗೊಳಿಸುತ್ತದೆ.
ದಪ್ಪವಾಗಿರುವವರು ಮೈ ಕರಗಿಸಬೇಕಾದರೆ ಅವರು ದಿನನಿತ್ಯದ ಬಳಕೆಯಲ್ಲಿ ಅನ್ನ, ತುಪ್ಪ, ಕೊಬ್ಬಿನ ಪದಾರ್ಥಗಳನ್ನು, ಕರಿದ ತಿಂಡಿಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಸಕ್ಕರೆಗೆ ಬದಲಾಗಿ ಬೆಲ್ಲವನ್ನು ಉಪಯೋಗಿಸುವುದು ಆರೋಗ್ಯಕರ. ಅದರ ಜೊತೆಗೆ ಸ್ಕಿಪ್ಪಿಂಗ್, ವಾಕಿಂಗ್, ಈಜುವುದು ಇವುಗಳನ್ನು ಮಾಡುವುದರಿಂದ ಕೊಬ್ಬು ಕರಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.